ನಿನ್ನ ಕರ್ಮವನ್ನು ಭಕ್ತಿಯಿಂದ ಮಾಡು. ಫಲದ ಬಗ್ಗೆ ಚಿಂತಿಸಬೇಡ. ಪ್ರಯತ್ನವೇ ನಿನ್ನ ಯಶಸ್ಸಿನ ಮಾರ್ಗ. ನಿನಗೆ ಕರ್ಮವನ್ನು ನೆರವೇರಿಸುವ ಹಕ್ಕಿದೆ, ಆದರೆ ಅದರ ಫಲವನ್ನು ನಿರೀಕ್ಷಿಸುವ ಹಕ್ಕಿಲ್ಲ. ನಿನ್ನ ಕರ್ಮದ ಫಲ ಎಂದೂ ಭಾವಿಸಬೇಡ ಮತ್ತು ಆಲಸ್ಯಕ್ಕೆ ತೊಡಗಬೇಡ. ಫಲವನ್ನು ನಿರೀಕ್ಷಿಸದೆ ಕರ್ಮ ಮಾಡಿದಾಗ ನಿಜವಾದ ಮುಕ್ತಿ ದೊರೆಯುತ್ತದೆ. ಆಲಸ್ಯವೇನೂ ಇಲ್ಲ. ನಿನ್ನ ಶ್ರಮಕ್ಕೆ ಪ್ರತಿಫಲ ಯಾವಾಗಲೂ ದೊರೆಯುತ್ತದೆ. ಕರ್ಮ ಮಾಡು. ಪ್ರತಿಫಲಕ್ಕಾಗಿಯೇ ಕರ್ಮ ಮಾಡುವುದರಿಂದ ಮಾತ್ರ ಮಾನಸಿಕ ತೃಪ್ತಿಯು ದೊರೆಯದು. ಯೋಗದಲ್ಲಿ ದೃಢವಾಗಿ ನೆಲೆಸಿ ಬಾಧೆ ಅಥವಾ ಸಾಧನೆ ಎಂಬ ಯಾವ ಬಗೆಯ ಬಂಧನವನ್ನೂ ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಸಮಚಿತ್ತದಿಂದ ನಿನ್ನ ಕರ್ತವ್ಯವನ್ನು ನಿರ್ವಹಿಸು. ಯೋಗದಲ್ಲಿ ದೃಢವಾಗಿ ನೆಲೆಸಿ ಬಾಧೆ ಅಥವಾ ಸಾಧನೆ ಎಂಬ ಯಾವ ಬಗೆಯ ಬಂಧನವನ್ನೂ ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಸಮಚಿತ್ತದಿಂದ ನಿನ್ನ ಕರ್ತವ್ಯವನ್ನು ನಿರ್ವಹಿಸು. ಅಹಂಕಾರದಿಂದ ಮೋಹಗೊಂಡ ಮನಸ್ಸು ನಾನೇ ಎಲ್ಲವನ್ನು ಮಾಡುತ್ತೇನೆ ಎಂಬ ಭಾವನೆ ಹೊಂದಿರುತ್ತದೆ. ಈ ಲೋಕದಲ್ಲಿ ಜ್ಞಾನಕ್ಕಿಂತ ಶುದ್ಧವಾದುದು ಇನ್ನೇನೂ ಇಲ್ಲ. ಎಲ್ಲ ವಿಧದ ಧರ್ಮಗಳನ್ನು ತ್ಯಜಿಸಿ ನನ್ನ ಶರಣಾಗಿ ಬಾ. ನೀನು ಏನು ಮಾಡುತ್ತೀಯೋ, ನೀನು ಏನು ತಿನ್ನುತ್ತೀಯೋ, ಏನು ಅರ್ಪಿಸುತ್ತೀಯೋ ಎಲ್ಲ ನನ್ನನ್ನು ಅರ್ಪಿಸು.